ಇವತ್ತು ಪೇಟೆನಲ್ಲಿ ಕೇಶವ ಸಿಕ್ಕಿದ ಕಣೆ. ಹೀಗೆ ಮಾತಾಡ್ತಾ ಬಂದ್ವಿ. ಅವ್ನು ಮಾತಾಡ್ತಾ ಮಾತಾಡ್ತಾ ಅವನ ಕಡೆ ಒಂದು ಸಂಬಂಧ ಇದೆಯಂತೆ. ನನ್ನ ಮಗಳ ಸುದ್ದಿನೂ ಬಂತು. ಅವರು ಕೋಟ್ಯಾಧೀಶ್ವರ ಅಂತೆ. ಅದು ಅಲ್ದೇನೆ ಹುಡುಗ ಕೋಟಿ ಕೋಟಿ ದುಡಿತಾ ಇದ್ದಾನಂತೆ ಕಣೆ. ಫಾರಿನ್ನಲ್ಲಿ ಇದ್ದಿದ್ದಂತೆ. ಓದು ಬೆಳೆದು ಎಲ್ಲಾನು ಅಲ್ಲೇ ಅಂತೆ. ಅವನು ಇವಾಗ ಸದ್ಯಕ್ಕೆ ಇಲ್ಲಿದಾನಂತೆ. ಆಮೇಲೆ ಮುಂದೆ ಫಾರಿನಲ್ಲೇ ಬಿಸ್ನೆಸ್ನೆಲ್ಲ ಅಲ್ಲೇ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದಾನಂತೆ. ಆದರೆ ನನ್ನ ಮಗಳು ಅದೃಷ್ಟ ಅಂದರೆ ಅದೃಷ್ಟ ಕಣೆ. ಇಷ್ಟು ಒಳ್ಳೆ ಸಂಬಂಧ ಬಂದಿದೆ. ನನಗಂತೂ ಅದನ್ನ ಕೇಳಿನೇ ಖುಷಿ ಆಗ್ಬಿಡ್ತು. ಇದೇನ್ರಿ ಹೇಳ್ತಿದ್ರಾ? ನನಗಂತೂ ಈ ವಿಷಯ ಕೇಳಿ ಗಾಬರಿನೇ ಆಗೋಗ್ತಿದೆ. ಅಲ್ಲ, ಅಷ್ಟು ಕೋಟ್ಯಾಧೀಶ್ವರ ಸಂಬಂಧ ನಮ್ಮ ಮನೆ ಬಾಗ್ಲಿಗೆ ಬಂದಿದೆ ಅಂದ್ರೆ ನನ್ನ ಮಗಳು ಅದೃಷ್ಟನೇ ಹೌದು. ನಾನಂತೂ ನನ್ನ ಮಗಳು ಹುಟ್ಟಿದಾಗಿಂದನೂ ಒಂದು ಒಳ್ಳೆ ಸಂಬಂಧ ಬಂದು ನನ್ನ ಮಗಳು ಆ ಮನೇಲಿ ರಾಣಿ ಹಾಗೆ ನೆಮ್ಮದಿಯಾಗಿದ್ರೆ ಸಾಕು ಅಂತ ಬಯಸ್ತಾ ಇದ್ದೆ. ಅಂತೂ ಆ ದೇವರು ನನ್ನ ಪ್ರಾರ್ಥನೆನ ಕೇಳ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ನನ್ನ ಬಂಗಾರದಂಥ ಮಗಳಿಗೆ ಬಂಗಾರದಂಥ ಜೀವನ ಕೊಡ್ತಿದ್ದಾನೆ. ಅಬ್ಬಾ ದೇವ್ರೆ, ನಾನಂತೂ ಅದು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಹೇಳೋಕೆ ಆಗ್ತಿಲ್ಲ. ಆದಷ್ಟು ಬೇಗ ಮಾತುಕತೆ ಮುಂದುವರ್ಸ್ರಿ. ಅರೆ ಅಮ್ಮ, ಏನು ಮಾತುಕತೆ ಬಗ್ಗೆ ಮಾತಾಡ್ತಿದ್ಯಾ? ಏನು ಗೊತ್ತಾ? ಅದೇನಿಲ್ಲಮ್ಮ, ನನ್ನ ಮುದ್ದಿನ ಮಗಳು ಅಂತ ನೀನಿದೆಯಲ್ವಾ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಓ, ಗೊತ್ತಾಯ್ತು ಬಿಡು. ಇವತ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಬಂದಿದೆ. ನನ್ನ ಮಗಳು ಹೇಗೆ ಪಾಸ್ ಆಗಿದ್ದಾಳೋ, ಡಿಸ್ಟಿಂಕ್ಷನ್ ಬಂದಿದ್ದಾಳೋ, ಹೇಗೆ ಮಾರ್ಕ್ಸ್ ತಗೊಂಡಿದ್ದಾಳೋ, ಮುಂದೆ ಏನು ಓದಿಸ್ಬೇಕು, ಎಲ್ಲಿಗೆ ಕಳಿಸ್ಬೇಕು ಅಂತೆಲ್ಲ ಮಾತಾಡ್ತಿದ್ರಿ ತಾನೆ. ಅಪ್ಪ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇ ಬೇಡ. ನಾನು ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದೀನಿ. ನಾನು ಓದುವಾಗಲೇ, ಎಕ್ಸಾಮ್ ಬರೆಯುವಾಗಲೇ ನನಗೆ ಗೊತ್ತಿತ್ತು ನಾನು ರ್ಯಾಂಕೇ ಬರ್ತೀನಿ ಅಂತ. ನಿಮಗೆ ಗೊತ್ತಾ, 98% ಬಂದಿದೆ ನಂದು. ನನಗಂತೂ ಇವಾಗ ಏನು ಮಾಡಬೇಕು ಎಲ್ಲಾನು ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ. ನಾನು ಮೊದಲೇ ಡಿಸೈಡ್ ಆಗಿದೆ, ಪಿ ಯು ಸಿ ಆದಮೇಲೆ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ. ನೀವಂತೂ ನನ್ನ ಬಗ್ಗೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ಅಲ್ವಾ. ನಿಮ್ಗಿವಾಗ ಯೋಚನೆ ಮಾಡೋದು ಕಡಿಮೆ ಆಯಿತು. ನಾನೇ ಎಲ್ಲ ಯೋಚನೆ ಮಾಡಿದ್ದೀನಿ. ನೀವು ಕರ್ಕೊಂಡೋಗಿ ಸೇರಿಸಿದ್ರೆ ಅಷ್ಟೇ ಸಾಕು. ಏನು ಪ್ಯಾರಾಮೆಡಿಕಲ್ಲ? ನೋಡು ಪ್ರಿಯಾಂಕಾ, ನಾನು ನಿಮ್ಮಪ್ಪ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲಮ್ಮ. ಓದು ಬರಹ ಇದೆಲ್ಲ ಸಾಕು. ಹೇಗೋ ನೀನು ಪಿ ಯು ಸಿವರೆಗೂ ಓದಿದ್ಯಾ, ಅದು ಅಲ್ಲದೆ ಒಳ್ಳೆ ಮಾರ್ಕ್ಸ್ ಕೂಡ ತಗೊಂಡಿದ್ಯಾ, ಅಷ್ಟು ಸಾಕು. ಮುಂದೆ ಓದೋದೆಲ್ಲ ಏನು ಬೇಡ. ನಿನಗೆ ಅಂತ ನಿಮ್ಮಪ್ಪ ಒಂದು ಒಳ್ಳೆ ಸಂಬಂಧ ನೋಡ್ಕೊಂಡು ಬಂದಿದ್ದಾರೆ. ಕಣ್ಣು ಮುಚ್ಕೊಂಡು ಮದುವೆ ಆದರೆ ನೀನಂತೂ ಆ ಮನೆ ರಾಣಿ ಹಾಗೆ ಬದುಕ್ತೀಯ. ಏನು ಮದುವೆನಾ? ಅಮ್ಮ, ನೀನೇನು ಮಾತಾಡ್ತಿದ್ಯಾ? ನೋಡಮ್ಮ, ಈ ಮದುವೆ ಗಿದ್ವೆ ಇದು ಯಾವುದು ಬೇಡ. ನನಗಂತೂ ಇನ್ನೂ ಓದಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಬೇಕು, ಇನ್ನು ಏನೇನೋ ಆಸೆ ಇದೆ. ನೀನು ಹೀಗೆ ದಿಢೀರಂತ ಮದುವೆ ಮಾತುಕತೆ ಅಲ್ಲಮ್ಮ. ನಾನಿನ್ನೂ ಚಿಕ್ಕವಳು, ಇಷ್ಟು ಬೇಗ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನು ಓದ್ಬೇಕಷ್ಟೇ. ಅರೆ ಮಗಳೇ, ನಾನು ಹೇಳೋದು ಕೇಳು. ಇದೆಲ್ಲ ನಾವು ಯಾರು ಒಳ್ಳೇದಕ್ಕೆ ಮಾಡ್ತಾ ಇದ್ದೀವಿ ಹೇಳು? ನಿನ್ನ ಒಳ್ಳೇದಕ್ಕೆ ತಾನೇ. ನೀನು ಆ ಮದುವೆ ಆದರೆ ಅವ್ರ ಮನೇಲಿ ನೆಮ್ಮದಿಯಾಗಿರ್ತೀಯ. ಅದು ಅಲ್ದೇನೆ ಕೋಟ್ಯಾಧೀಶ್ವರ ಸಂಬಂಧ. ಹೀಗಿರುವಾಗ ನಿನಗೆ ಯಾವ ಕೊರತೆನೂ ಆಗಲ್ಲ. ನೋಡಮ್ಮ, ಮಾತು ಕೇಳು. ಈ ಓದು ಬರಹ ಇದು ಯಾವುದು ಬೇಡ. ಒಳ್ಳೆ ಮನೆ ಸೇರ್ತಿದ್ಯಾ, ಇನ್ನು ಯಾಕೆ ಹೇಳು ಇದೆಲ್ಲ? ನನ್ನ ಮಾತು ಕೇಳು. ಆರಾಮಾಗಿ ಮದುವೆ ಆಗಿ ನೆಮ್ಮದಿಯಾಗಿರು. ಇಲ್ಲಪ್ಪ, ನೀವು ಎಷ್ಟು ಹೇಳಿದ್ರು ಅಷ್ಟೇ. ನನಗೆ ಮಾತ್ರ ಈ ಮದುವೆ ಆಗೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ, ಈ ಮದುವೆ ಮಾತುಕತೆನೆಲ್ಲ ಬಿಟ್ಟು ನನ್ನ ಓದಿನ ಕಡೆ ಗಮನ ಕೊಡೋದಕ್ಕೆ ಬಿಡಿ. ನನಗಂತೂ ಇನ್ನೂ ಓದಬೇಕು, ಇನ್ನೂ ಏನೇನೋ ಕನಸಿದೆ. ನೀವು ಈ ಮದುವೆ ಅಂತ ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಪ್ರಿಯಾಂಕಾ, ಸಾಕು ಬಾಯಿ ಮುಚ್ಚು. ನೋಡು, ನಿನ್ನ ಅಪ್ಪ ಅಮ್ಮ ಆಗಿ ನಾವು ನಿನಗೆ ಒಳ್ಳೇದನ್ನೇ ಬಯಸ್ತೀವಿ. ಈ ಓದು ಬರಹ ಎಲ್ಲ ಬಿಟ್ಟು ಮದುವೆ ಕಡೆ ಗಮನ ಕೊಡು. ಒಳ್ಳೆ ಸಂಬಂಧ, ಹುಡುಗನು ತುಂಬಾ ಒಳ್ಳೆಯವನಂತೆ. ಕೋಟಿಗಟ್ಲೆ ದುಡಿತಾನೆ, ಕೋಟಿಗಟ್ಲೆ ಆಸ್ತಿ ಮನೆ ಎಲ್ಲಾನು ಇದೆ. ಹೀಗಿರುವಾಗ ನಿನ್ಗೆ ಯಾವ ಕೊರತೆನೂ ಆಗಲ್ಲ. ನೋಡು, ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಮದ್ವೆಗೆ ಒಪ್ತೇನೆ, ಓದ್ತೀನಿ ಬರೀತೀನಿ ಅಂತ ಹೊರಟ್ರೆ ಆಮೇಲೆ ನಿನ್ನ ಅಪ್ಪ ಅಮ್ಮನ ಹೆಣ ನೋಡ್ಬೇಕಾಗುತ್ತೆ. ಹುಷಾರ್. ಪ್ರಿಯಾಂಕಾ ಪಿ ಯು ಸಿನ ರ್ಯಾಂಕಿಂಗ್ನಲ್ಲಿ ಪಾಸ್ ಮಾಡಿರ್ತಾಳೆ. ಅದು ಅಲ್ದೇನೆ ತಾನು ಮುಂದೆ ಓದಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಬೇಕು ಅನ್ನೋ ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಆದರೆ ತಂದೆ ತಾಯಿ ಮಾತು ಕೇಳಿ ಆ ನೂರಾರು ಕನಸುಗಳು ಒಂದೇ ಸರಿ ನುಚ್ಚು ನೂರಾಗಿ ಹೋಗುತ್ತೆ. ಅಪ್ಪ ಅಮ್ಮಂಗೆ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ, ಮದುವೆ ಮಾಡಬೇಕು ಅನ್ನೋ ಆತುರ. ಆ ಆತುರದ ನಡುವೆ ಪಾಪ ಪ್ರಿಯಾಂಕನ್ ಓದು ಬರಹ ಕನಸು ಎಲ್ಲಾನು ಹಾಗೆ ಕಳೆದೇ ಹೋಗ್ಬಿಡುತ್ತೆ. ಪ್ರಿಯಾಂಕಾ ಅನಿವಾರ್ಯವಾಗಿ ತಂದೆ ತಾಯಿಗೋಸ್ಕರ ಈ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ. ರಮೇಶ್ ಮತ್ತೆ ಲಲಿತಾ ಅಂದ್ಕೊಂಡಿರೋ ಹಾಗೆ ಪ್ರಿಯಾಂಕನ್ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಮೊದಲಿಗೆ ಎಲ್ಲಾನು ಚೆನ್ನಾಗೇ ಇರುತ್ತೆ.
ಆದರೆ ದಿನ ಕಳೀತಾ ಹೋದಾಗೂ ಸ್ವಲ್ಪ ಸ್ವಲ್ಪನೇ ಬದಲಾವಣೆಗಳು ಕಾಣುತ್ತೆ. ಬೇಬಿ, ಇದೇ ನನ್ನ ಬೆಡ್ರೂಮ್. ಬಾ. ವಾವ್ ರಾಕೇಶ್, ನಿನ್ ಬೆಡ್ರೂಮ್ ತುಂಬಾ ನೀಟಾಗಿದೆ. ಯಾರು ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ? ಅಯ್ಯೋ ಬೇಬಿ, ಅದಕ್ಕೋಸ್ಕರ ಮನೇಲಿ ಕೆಲಸಕ್ಕೆ ಎಷ್ಟು ಜನ ಇದ್ದಾರೆ ಹೇಳು. ಅವ್ರಿಗೆಲ್ಲ ಬೇರೆ ಇನ್ನೇನು ಕೆಲಸ ಇರುತ್ತೆ. ಇದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು, ಅದೇ ಕೆಲಸ ತಾನೇ. ಹಾಗಾದ್ರೆ ಇವತ್ ನೈಟ್ ಫುಲ್ ಇಲ್ಲೇ ಎಂಜಾಯ್ ಮಾಡೋದಾ? ಏನು ಎಂಜಾಯ? ಇದೇನ್ ಮಾತಾಡ್ತಿದ್ರಾ ರಾಕೇಶ್? ಮನೆಗೆ ಯಾರನ್ನ ಕರ್ಕೊಂಡು ಬಂದಿದ್ರಾ? ಅದು ಬೆಡ್ರೂಮಿಗೆ? ಹೇಯ್, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಬೇಡ ಅಂತ. ಆದರೆ ನೀನು ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕ್ತಾ ಇರ್ತೀಯ. ನೋಡು, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ತಲೆ ಹಾಕಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಈ ಮನೇಲಿ ಸೊಸೆ ಸ್ಥಾನ ಪಡ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದಾದ್ರೆ ಬಿದ್ದಿರೋ, ಅದು ಬಿಟ್ಟು ಅಧಿಕ ಪ್ರಸಂಗ ಮಾಡಬೇಡ. ಸಾಕ್ ಬಾಯ್ ಮುಚ್ಚಿ ರಾಕೇಶ್. ನಾನು ಮದ್ವೆ ಆಗಿ 6 ತಿಂಗಳಿಂದ ಗಮನಿಸ್ತಾನೆ ಇದ್ದೀನಿ. ಒಂದಿನನೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿಲ್ಲ, ನನ್ನ ಪಕ್ಕ ಬಂದು ಮಲ್ಕೊಂಡೂ ಇಲ್ಲ, ನನ್ನನ್ನ ಮುದ್ದು ಮಾಡಿಲ್ಲ. ಆದ್ರೆ ದಿನಕ್ಕೊಬ್ಬೊಬ್ರು ಹುಡುಗಿರ್ನ ಕರ್ಕೊಂಡು ಬರೋದು, ಫ್ರೆಂಡ್ಸ್ ಅಂತ ಹೇಳೋದು, ಮತ್ತೆ ಪಾರ್ಟಿ ಪಬ್ಬು ಅಂತ ತಿರ್ಗೋದು. ನನ್ಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿದೆ. ಇವತ್ತಂತೂ ನಾನು ಸುಮ್ಮನಿರೋ ಮಗಳೇ ಅಲ್ಲ. ಇದನ್ನೆಲ್ಲ ಅತ್ತೆಗೆ ಹೇಳೇ ಹೇಳ್ತೀನಿ. ಅತ್ತೆ ಅತ್ತೆ ಅತ್ತೆ, ಬನ್ನಿ ಇಲ್ಲಿ ಸ್ವಲ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತೆ? ಯಾಕಷ್ಟು ಜೋರಾಗಿ ಕಿರ್ಸ್ತಾ ಇದ್ಯಾ? ಮನೆ ಮಾಡಿನೇ ಕೆಳಗೆ ಬರ್ಬೇಕು, ಅಷ್ಟು ಜೋರಾಗಿ ಕಿರ್ಸ್ತಾ ಇದ್ಯಾ? ಏನಾಯ್ತು ಅಂತದ್ದು? ನಿಮ್ ಮಗ ಮಾಡೋ ಕೆಲ್ಸಕ್ಕೆ ಕಿರ್ಚೋದಲ್ಲ ಅತ್ತೆ. ಇನ್ನು ಏನ್ ಮಾಡಿದ್ರು ಸಾಕಾಗಲ್ಲ. ನೋಡಿ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ, ಅದು ಬೆಡ್ರೂಮಿಗೆ. ನಾನು ಅವರು ಇರ್ಬೇಕಾದ ಜಾಗಕ್ಕೆ ಇನ್ಯಾರನ್ನೋ ಕರ್ಕೊಂಡ್ ಬಂದಿದ್ದಾರೆ. ಅದು ನಾನು ನಾನು ಅವ್ರ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕ್ಬಾರ್ದಂತೆ. ಇದ್ಯಾವ ನ್ಯಾಯ ಅತ್ತೆ? ನೀವೇ ಕೇಳಿ ನಿಮ್ ಮಗನ, ಇದೆಲ್ಲ ಸರಿನಾ ಅಂತ. ಇದಕ್ಕೆ ಇದಕ್ಕೆ ಹೇಳಿದಮ್ಮ ನಾನು, ಈ ಮದುವೆ ಇದೆಲ್ಲ ಬೇಕಾಗಿಲ್ಲ ನನಗೆ ಅಂತ. ನೀನು ನೋಡಿದ್ರೆ ಯಾವುದೋ ಅರೆ ಬರೆ ಓದಿರೋ ಹುಡುಗಿನ ಮದುವೆ ಆಗಿ ಈ ಮನೆಗೆ ಕರ್ಕೊಂಡು ಬಂದರೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಕಣೋ. ಅವಳು ಯಾವ ರಂಪನೂ ಮಾಡಲ್ಲ ಅಂತ ಹೇಳಿದೆ. ಆದರೆ ಇವಾಗ ಇವಳು ನೋಡು ಹೇಗೆ ಅರ್ಚಾಡ್ತಿದ್ದಾಳೆ, ಹೇಗೆ ಕಿರ್ಚಾಡ್ತಿದ್ದಾಳೆ ಅಂತ. ಒಂದು ಮೂಲೆಯಲ್ಲಿ ಕೂರ್ದೇನೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ. ಏನು? ಏನ್ ಹೇಳಿದ್ರಿ ಇವಾಗ ಅತ್ತೆ? ನೀವು ಇದೆಲ್ಲ ಪ್ಲಾನ್ ಮಾಡಿ ನನ್ನನ್ನ ಮದ್ವೆ ಆಗಿದ್ದ? ಹಾಗಾದ್ರೆ ನಿಮ್ ಮಗಂಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಮದ್ವೆ ಅಂತ ಆದ್ರೆ ನನ್ನನ್ನೇ ಆಗೋದು ಅಂತೆಲ್ಲ ಅಪ್ಪ ಅಮ್ಮನ ಹತ್ರ ಹೇಳಿದ್ದೆಲ್ಲ ಸುಳ್ಳ ಹಾಗಾದ್ರೆ? ಹೌದು ಕಣೆ, ಅದೆಲ್ಲಾನು ಸುಳ್ಳೆ. ಅಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ನಿನ್ನನ್ನ ಯಾವ್ದಾದ್ರೂ ಕೋಟ್ಯಾಧೀಶ್ವರನ್ ಮನೆಗೆ ತಗೊಂಡು ಹೋಗಿ ಬಿಟ್ಟು ಬಿಡ್ಬೇಕು, ಅವ್ರ ಕೆಲ್ಸನ ಕಳ್ಕೊಂಡ್ ಬಿಡ್ಬೇಕು ಅನ್ನೋದೇ ತಲೆಯಲ್ಲಿದ್ದಿದ್ದು. ಅದಕ್ಕೇನೆ ನನಗೂ ಅಂತ ಬಕ್ರಗಳೇ ಬೇಕಾಗಿತ್ತು. ನನ್ ಮಗ ಅವನ ಇಚ್ಛೆ ಹಂಗೆ ನೆಮ್ಮದಿಯಾಗಿರ್ಬೇಕು, ಹಾಗೆ ನಮ್ಮ ಮನೆಗೊಬ್ಳು ಸೊಸೆ ಅಂತ ನಾಮಕರಣಕ್ಕೆ ಬರ್ಬೇಕಷ್ಟೇನೆ. ಅದಕ್ಕೆ ನಾನು ನಿನ್ನನ್ನು ಹುಡುಕ್ದೆ. ನಿಮ್ಮನೇಲೋ ಅಂತೂ ಇಂತೂ ಈ ಮದ್ವೆನ ಆರಾಮಾಗಿ ಮಾಡ್ಕೊಟ್ರು. ನನಗೂ ಅದೇ ಬೇಕಾಗಿದ್ದು. ಓದು ಬರಹ ಅರೆ ಬರೆ ಬಂದಿರೋ ಹುಡುಗಿ ಮೂಲೆಯಲ್ಲಿ ಕುತ್ಕೊಂಡಿರ್ತಾಳೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ, ನನ್ನ ಮಗನಿಗೂ ಯಾವುದೇ ತೊಂದರೆ ಕೊಡಲ್ಲ ಅನ್ಕೊಂಡ್ರೆ ನೀನು ಇವಾಗ ಭಾರಿ ಮಾತಾಡ್ತಿದ್ಯಾ ನೋಡೋ. ಹೀಗೆ ಮುಂದುವರೆದ್ರೆ ಆಮೇಲೆ ನಿನಗೆ ಬಂದಿರೋ ಬಾಲನ ಕಟ್ ಮಾಡಿ ಮೂಲೆಯಲ್ಲಿ ಕೂರ್ಸ್ಬೇಕಾಗತ್ತೆ ನಾನೇನೆ. ನಿನ್ನಪ್ಪ ಅಮ್ಮಂಗೆ ನಿನ್ನನ್ನ ಆ ಮನೆಯಿಂದ ಹೊರಗೆ ಹಾಕಿದ್ರೆ ಸಾಕು ಅನ್ನೋದಿತ್ತು. ಅದಕ್ಕೆ ಒಂದ್ ನಯಾ ಪೈಸೆನೂ ವರದಕ್ಷಿಣೆನೂ ಕೊಡ್ದೇನೆ ಕಳ್ಸಿದ್ರು. ಇಂಥ ಕೋಟ್ಯಾಧೀಶ್ವರನ್ ಮನೆಗೆ ಒಂದ್ ಪೈಸೆನೂ ತಗೊಳ್ದೆ ಬಂದಿದ್ಯಲ್ಲೇ. ನನಗೂ ನಿನ್ನನ್ನ ಕರ್ಕೊಂಡ್ ಬರೋದಕ್ಕೆ ಮನ್ಸಿರ್ಲಿಲ್ಲ. ಆದ್ರೆ ಏನೋ ನಾನು ಹೇಳಿದ್ ಕೇಳ್ಕೊಂಡು ಬಿದ್ದಿರ್ತೀಯ ಅನ್ಕೊಂಡ್ರೆ ನಿಂದ್ಯಾಕೋ ಜಾಸ್ತಿನೇ ಆಯ್ತು ನೋಡೋ. ಇನ್ಯಾವತ್ತು ನನ್ನ ಮಗನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡ. ಅವನ ಇಷ್ಟದಂಗೆ ಬದುಕಲಿ. ನೀನ್ ಸುಮ್ಮನೆ ಇಲ್ಲಿ ಬಿದ್ದಿದ್ರೆ ಬಿದ್ದಿರೋ, ಇಲ್ಲ ಅಂದ್ರೆ ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ತಂದೆ ತಾಯಿ ಒತ್ತಾಯಕ್ಕೆ ಪ್ರಿಯಾಂಕಾ ಏನೋ ಮದ್ವೆಗೆ ಒಪ್ಪಿ ಮದ್ವೆನೂ ಆಗ್ತಾಳೆ. ಆದ್ರೆ ಮದ್ವೆ ಆಗಿ ಗಂಡನ ಮನೆಗೆ ಬಂದು ಒಂದ್ 6 ತಿಂಗಳಲ್ಲಿ ಗಂಡನ ಮನೆ ಬಂಡವಾಳ ಏನು ಅನ್ನೋದು ಅವಳ ಕಣ್ಣೆದ್ರಿಗೆ ಬರುತ್ತೆ. ಇಷ್ಟೆಲ್ಲ ಆದ್ಮೇಲೆ ತಾನು ಒಂದು ಕ್ಷಣನೂ ನಿಲ್ದೇನೆ ಅಲ್ಲಿಂದ ಹೊರಟೋಗ್ತಾಳೆ. ಪ್ರಿಯಾಂಕಾ ತನ್ನ ತಂದೆ ತಾಯಿ ಹತ್ರ ನಡೆದಿರೋ ಎಲ್ಲಾ ಘಟನೆನೂ ಹಂಚ್ಕೋತಾಳೆ. ಇದರಿಂದ ತಂದೆ ತಾಯಿಗೂ ಬೇಜಾರಾಗತ್ತೆ, ಕೋಪನೂ ಬರುತ್ತೆ. ತಾವು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಅರಿವಾಗತ್ತೆ. ಹಾಗಾಗಿ ತನ್ನ ಮಗಳು ಇಷ್ಟಪಟ್ಟಾಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಳನ್ನ ಕಳಿಸ್ಕೊಡ್ತಾರೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಅದೆಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ, ಹುಡುಗ ಕೈ ತುಂಬ ಸ್ಯಾಲ್ರಿ ತಗೋತಿದ್ದಾನೆ, ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಕಲ್ಪನೆಯಲ್ಲಿ ಮದುವೆ ಮಾಡಿಬಿಡ್ತಾರೆ. ಮಕ್ಕಳು
ಓದಬೇಕು ಅಂತ ಬಾಯಿ ಬಿಟ್ಟು ಹೇಳಿದ್ರು ಕೂಡ ಓದನ್ನ ಬಿಡಿಸಿ ಮದುವೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ದೊಡ್ಡ ತಪ್ಪು ಅಂದರೆ ಮುಂದೆ ಒಂದಿನ ತಮ್ಮ ಜೀವನನ ತಾವೇ ಕಟ್ಕೋಬೇಕು ಅಂದ್ರೂ ಕಷ್ಟ ಆಗ್ತಿದೆ. ಇವಾಗಿನ ಪ್ರಪಂಚದಲ್ಲಿ ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನ ತುಂಬ ಅಂದರೆ ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಮಕ್ಕಳ ವಿದ್ಯಾಭ್ಯಾಸನ ಯಾವತ್ತೂ ತಂದೆ ತಾಯಿಯಾಗಿರೋ ನೀವೇ ಹಾಳು ಮಾಡಬೇಡಿ. ಅವ್ರು ಏನು ಆಸೆ ಪಡ್ತಾರೋ, ಏನು ಓದಬೇಕು ಅನ್ಕೋತಾರೋ ಅದಕ್ಕೆ ನೀವು ಸಪೋರ್ಟಿವ್ ಆಗಿದ್ರೆ ಮುಂದೆ ಒಂದಿನ ಅವ್ರು ಮಾಡೋ ಸಾಧನೆಗಳನ್ನು ನೋಡಿ ನೀವೇ ಹೆಮ್ಮೆ ಪಡ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.